ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ನಾಳೆ 28/1/2026ಕ್ಕೆ ಗಣಿತದಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಬರಿತಾ ಇದ್ದೀರಿ. ಸೊ ನಿಮಗೆ 40 ಅಂಕಗಳ ಪಾಸಿಂಗ್ ಪ್ಯಾಕೇಜನ್ನು 40 ಅಂಕಗಳ ಪ್ರಶ್ನೆಗಳನ್ನು ಕೊಡ್ತಕ್ಕಂಥ ಕೆಲಸ ನನ್ನ ಮೇಲಿದೆ. ಸೊ ಆಲ್ರೆಡಿ ನಾನು ಹಾಕಿರ್ತಕ್ಕಂಥ ಕನ್ನಡ ವಿಡಿಯೋದಿಂದ ಬಂದಿದ್ದಾವೆ, ಸೊ ಬರ್ತಾನೂ ಇದ್ದಾವೆ. ಸೊ ಡೋಂಟ್ ವರಿ. ಸೊ ಹೇಗೆ ಅನಿಸಿತು ಅನ್ನೋದನ್ನೇ ವಿಡಿಯೋವನ್ನು ಕೊಡಿ. ಸೊ ಇದೇ ಥರದ ಎಲ್ಲ ವಿಡಿಯೋಗಳಲ್ಲಿ ಕೂಡ ನಿಮಗೆ ಸಿಗ್ತವೆ ಎಲ್ಲ ವಿಷಯದಲ್ಲಿ. ನೀವು ಜಸ್ಟ್ ಏನು ಮಾಡಬೇಕಂದ್ರೆ SSLC 2025-26 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಹೋದರೆ ನಿಮಗೆ ಪಾಸ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ಸಹಿತ ಬರ್ತವೆ. ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಇಲ್ಲಿ 1 ಅಂಕ ಅಂತೂ ಗ್ಯಾರಂಟಿಯಾಗಿ ಬರ್ತದೆ. ಸೊ ಏನಪ್ಪ ಅಂದರೆ ಅನುಪಾತ ಕೊಡ್ತಾರೆ ಅಥವಾ ನಕ್ಷೆ ವಿಧ ಕೊಡ್ತಾರೆ ಅಥವಾ ಸ್ಥಿರತೆ ಕೊಡ್ತಾರೆ. ಸೊ ಯಾವುದಾದ್ರೂ ಒಂದನ್ನು ಬರೀಬೇಕು, ನೀವು ಬಹೆಟ್ ಮಾಡಲೇಬೇಕು. ಸೊ ನಿಮಗೆ ಸ್ಟೇಟ್ ಪ್ರಿಪ್ರೇಟರಿ 1ರಲ್ಲಿ ಕೇಳಿದರು. ಏನು ಕೇಳಿದ್ರು ಅಂದರೆ ಅಸ್ಥಿರ ಜೋಡಿ ಇದ್ದಾಗ ರೇಖೆಗಳು ಹೇಗಿರ್ತವೆ ಅಂತ ಕೇಳಿದರು. ಸೊ ನಿಮಗೆ ಗೊತ್ತಿರ್ಬೋದು, ಇದು ಸ್ಟೇಟ್ ಪ್ರಿಪ್ರೇಟರಿ 1ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಸೊ 2 ರೇಖಾತ್ಮಕ ಸಮೀಕರಣಗಳ ಜೋಡಿ ಅಸ್ಥಿರವಾಗಿದ್ದರೆ ಅಲ್ಲಿರ್ತಕ್ಕಂಥ ನಕ್ಷೆಯಲ್ಲಿ ರೇಖೆಗಳು ಹೇಗಿರ್ತವೆ, ಸಮಾಂತರ ರೇಖೆಗಳು ಅಂತ ನಿಮಗೆ ಗೊತ್ತಿರಬೇಕು. ಬಟ್ ನೀವು ಇದನ್ನು ಗೊತ್ತಿರಬೇಕು, A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಇದ್ದಾಗ ಛೇದಿಸೋ ರೇಖೆಗಳು ಪರಿಹಾರ ಅನನ್ಯ. A1/A2 is equal to B1/B2 is not equal to C1/C2 ಸಮಾಂತರ ರೇಖೆಗಳು ಪರಿಹಾರ ಅಲ್ಲ, ಅಸ್ಥಿರತೆ ಆಗಿರ್ತವೆ. A1/A2 is equal to B1/B2 is equal to C1/C2 ಇದೇನಾಗಿರ್ತವೆ, ಐಕ್ಯವಾಗುವ ರೇಖೆಗಳಾಗಿರ್ತವೆ. ಅಪರಿಮಿತ ಪರಿಹಾರ ಸ್ಥಿರ ಅಂತ ಹೇಳ್ತಾರೆ. ಇದನ್ನು ಬರೀರಿ, 1 ಮಾರ್ಕ್ಸ್ ಗ್ಯಾರಂಟಿಯಾಗಿ ನಿಮ್ಗೆ ಏನಾಗ್ತದಪ್ಪ ಅಂದರೆ ಸಿಗ್ತದೆ. ಇನ್ನು ಫ್ರೆಂಡ್ಸ್, ಗ್ರಾಫನ್ನು ಚೆನ್ನಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಬಿಡಿಸ್ತಕ್ಕಂಥದ್ದನ್ನು ಕಲ್ಕೊಡ್ರಿ. ಯಾಕಂದರೆ ನೀವು ಗ್ರಾಫ್ ಕಲಿತ್ರೇ ನಿಮಗೆ ಅಂಕಗಳು ಬರೋದು ಫ್ರೆಂಡ್ಸ್. ನೀವು ಗ್ರಾಫನ್ನು ಬಿಡಿಸ್ಲಿಲ್ಲ ಅಂದರೆ ನಿಮಗೆ ಅಂಕಗಳು ಏನಾಗೋದಿಲ್ಲ, ಬರೋದಿಲ್ಲ. ಸೊ ಆ ಕಾರಣಕ್ಕಾಗಿ ನೀವು ಏನು ಮಾಡಬೇಕು, ನೀಟಾಗಿರ್ತಕ್ಕಂಥದ್ದು ಬಿಡಿಸಿ. ಸೊ x + y = 6 ಅಂತಕ್ಕಂಥ ನಿಮಗೆ ಲೆಕ್ಕ ಬಂದಿತ್ತು. ಸೊ ಓಕೆ, ಸೊ ಯಾವ ಲೆಕ್ಕ ಬಂದಿತ್ತು ಸ್ಟೇಟ್ ಪ್ರಿಪ್ರೇಟರಿಯಲ್ಲಿ, x + y = 6, ಆಮೇಲೆ 2x + y = 8 ಅಂತ ಇದೆ. ಇಲ್ಲಿ ಸುಮಾರಾಗಿರ್ತಕ್ಕಂಥ ಮಾಡೆಲ್ ಆಗಿರ್ತಕ್ಕಂಥ ನಾನು ಲೆಕ್ಕಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, ಓಕೆನಾ. ಸೊ ಇದನ್ನು ನಿಮಗೆ ಗ್ರಾಫನ್ನು ಕೊಟ್ಟಿದ್ದರು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 1ಗೆ. ಸೊ ಇದರಲ್ಲಿ ನೀವು ಲೆಕ್ಕಗಳನ್ನು ಹಾಕ್ತೀರಿ. ಎಕ್ಸ್ ಅಕ್ಷ, ವೈ ಅಕ್ಷ, XY ಅಕ್ಷ, ಓಕೆನಾ. ಸೊ ಈ ಥರ ಟೇಬಲ್ ಹಾಕ್ಲಿಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಕಾರ್ಟೀಸಿಯನ್ ಹಾಕಬೇಕು, ಗೆರೆಗಳನ್ನು ಹಾಕಬೇಕು, ಗ್ರಾಫಲ್ಲಿ ಲೆಕ್ಕಾಚಾರವನ್ನು ಮಾಡಬೇಕು, 4 ಅಂಕ ಕೊಡ್ತಾರೆ. ಇದರಿಂದ 4 ಮಾರ್ಕ್ಸ್ ಫಿಕ್ಸಾಗಿ ನಿಮಗೆ ಬರ್ತದೆ. ಚೆನ್ನಾಗಿ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಸೊ 4 ಅಂಕಗಳನ್ನು ಗಳಿಸ್ತೀರಿ. ಇನ್ನು ವರ್ಜಿಸೋ ವಿಧಾನದಿಂದ ನೀವು ಸಮೀಕರಣಗಳನ್ನ ಬಿಡಿಸ್ತಕ್ಕಂಥ ಲೆಕ್ಕವನ್ನು ಕಲ್ಕೊಡ್ರಿ, ಓಕೆನಾ. ಸೊ ಲೆಕ್ಕ ಪ್ರಾಕ್ಟೀಸ್ ಮಾಡಿ. ಸೊ ಲೆಕ್ಕ ಬರೋದಿಲ್ಲ ಸರ್, ಇದೇ ಬರುತ್ತಾ ಅಂತ ಒಟ್ಲೆ ಅನ್ಲಿಕ್ಕೆ ಹೋಗಬೇಡಿ. ಸೊ ಮೇನ್ ನಿಮ್ಮದು ಟಾರ್ಗೆಟ್ ಏನಪ್ಪ ಅಂತಂದರೆ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಇಫ್ ಯು ನಾಟ್ ಪ್ರಾಕ್ಟೀಸ್, ನೀವು ಪ್ರಾಕ್ಟೀಸ್ ಮಾಡದೇ ಇದ್ದರೆ ಅಂಕಗಳು ನಿಮಗೆ ಬರೋದಿಲ್ಲ. ಸೊ ಪ್ರಾಕ್ಟೀಸ್ ಮಾಡಬೇಕು ಅಂತಕ್ಕಂಥದ್ದು ನಾನು ನಿಮಗೆ ಹೇಳ್ತಕ್ಕಂಥದ್ದು, ಓಕೆನಾ. ಎಸ್, ಸೊ ಲೆಕ್ಕ ಏನಿದೆ ನೋಡಿ. x ಮತ್ತು y = 5, 2x - y = 4. ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ ವರ್ಜಿಸೋ ವಿಧಾನದಿಂದ ಬಿಡಿಸ್ಬೇಕು. ಇದು 2 ಮಾರ್ಕ್ಸಿಗೆ ಬರ್ತದೆ. ಸೊ ಫಸ್ಟ್ ಒಂದರ ಕೆಳಗೆ ಒಂದು ಕಡೆ ಸಮೀಕರಣ ಬರ್ಕೊಡ್ರಿ. ಇದು y ಹೋಗ್ತದೆ, ಇದು y ಹೋಗ್ತದೆ. x ಮತ್ತು 2x ಕೂಡಿಸ್ರಿ, 3x ಬತ್ತು, 5 4 ಕೂಡಿಸ್ರಿ, 9 ಬತ್ತು. ಅವಾಗ ಎಕ್ಸನ ಬೆಲೆ ಏನಾಗ್ತದಪ್ಪ ಅಂದರೆ 9/3 ಅಂತಂದರೆ 3 1 3 3 3 ಅಂತ ಬರ್ತದೆ. ಯಾವ ಬೆಲೆ x. ಇದನ್ನು ಏನು ಮಾಡಬೇಕು, ಸಮೀಕರಣ 1ರಲ್ಲಿ ಹಾಕಬೇಕು. ಅಂದರೆ x + y ಐತಲ್ಲ, ಅಲ್ಲಿ ಎಕ್ಸನ ಬೆಲೆ 3 + y + 5 ಹಾಕಬೇಕು. ಅವಾಗ y ಬರ್ತಂದ್ರೆ 5ರಲ್ಲಿ 3 ಕಳೆದ್ರೆ 2 ಬರ್ತದೆ. ಎಕ್ಸನ ವ್ಯಾಲ್ಯೂ 3, ವೈನ ಬೆಲೆ 2. ಇವೆಲ್ಲ ಕೂಡ ನಿಮ್ಗೆ ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ, ಓಕೆ. ವರ್ಜಿಸೋ ವಿಧಾನದಿಂದ ಬಿಡಿಸ್ತಕ್ಕಂಥ ಲೆಕ್ಕಗಳಿದ್ದಾವೆ. ಸೊ ಖಂಡಿತವಾಗಿ ವರ್ಜಿಸೋ ವಿಧಾನದಿಂದ ಲೆಕ್ಕಗಳನ್ನು ನೀವು ಬಿಡಿಸಿದರೆ ಸೊ ಅಂಕಗಳು ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಗ್ಯಾರಂಟಿಯಾಗಿ ಕೊಡ್ತಾರೆ. ಸೊ ನಿಮಗೆ ಮೊನ್ನೆ ಯಾವ್ದು ಲೆಕ್ಕ ಬಂದಿತ್ತು ಸ್ಟೇಟ್ ಪ್ರಿಪ್ರೇಟರಿಯಲ್ಲಿ ಗೊತ್ತಿರಬೇಕು. ಎಸ್, ಏನಿತ್ತು, 2x + y = 10 ಇತ್ತು. ಆಮೇಲೆ ಎರಡನೇದೇನಿತ್ತು, ಎಸ್, x - y = 2, x - y = 2. ಸೊ ಈ ಲೆಕ್ಕ ನಿಮಗೆ ಏನು ಮಾಡಿದ್ರು ಅಂದರೆ ಕೊಟ್ಟಿದ್ರು, ಯಾವುದು ಸ್ಟೇಟ್ ಪ್ರಿಪ್ರೇಟರಿಯಲ್ಲಿ 1ರಲ್ಲಿ. ಸೊ ಈ ತನ್ನಾಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ಲೆಕ್ಕವನ್ನು ಕೊಟ್ಟಿದ್ದೀನಿ. ಸೊ ಚೆನ್ನಾಗಿ ನೀವು ವರ್ಜಿಸೋ ವಿಧಾನದಿಂದ ಅವುಗಳನ್ನು ಬಿಡಿಸಿ. ಎಸ್, ಬಂತು ಥೇಲ್ಸನ ಪ್ರಮೇಯ. 4 ಅಥವಾ 5 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಮೇಯ. ಯಾಕಂದರೆ ಲಾಸ್ಟ್ ಟೈಮ್ ಈ ಪ್ರಮೇಯ ಬರಲಿಲ್ಲ. ಸೊ ಲಾಸ್ಟ್ ಟೈಮ್ ನಮಗೆ ಏನಾಗಿತ್ತಪ್ಪ ಅಂದರೆ ತ್ರಿಭುಜದ ಮೇಲಿನ ಬೇರೆ ಪ್ರಮೇಯ ಬಂದಿತ್ತು. ಸೊ ನಿಮಗೆ ಗೊತ್ತಿರ್ಬೋದು ಯಾವ ಪ್ರಮೇಯ ಬಂದಿದೆ ಅಂತಕ್ಕದ್ದನ್ನು ಕೂಡ ನೀವು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಎಸ್, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ, ಸೊ ಅದು ಕೊಟ್ಟಿದ್ರಲ್ಲ ನಿಮಗೆ.
ತ್ರಿಭುಜದ ಎರಡು ಬಾಹುಗಳನ್ನು ಅಂತಕ್ಕಂಥದ್ದು. ಈಗ ಏನು ಬರಬೇಕಾಗಿತ್ತು ಅಂತಂದ್ರೆ ಥೇಲ್ಸನ ಪ್ರಮೇಯವನ್ನು ನಿರೂಪಣೆ ಮಾಡಲಿಕ್ಕೂ ಕೂಡ ನಿಮಗೆ ಬರಬೇಕು. ಇದನ್ನೇ ಕೇಳೋದು 1 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಫಿಕ್ಸ್ ಆಗಿರ್ತಕ್ಕಂಥ ಇದನ್ನು ಮೂಲ ಸಮಾನುಪಾತತೆಯ ಬೇಸಿಕ್ ಪ್ರೊಪೋರ್ಷನಲ್ ಥಿಯರಿ ಅಂತ ಕರೀತಾರೆ, BPT ಥಿಯರಮ್ ಅಂತಲೂ ಕೂಡ ಕರೀತಾರೆ. ತ್ರಿಭುಜದ ಎರಡು ಬಾಹುಗಳನ್ನು ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸುವಿನಂತೆ ಮತ್ತೊಂದು ಬಾಹುವಿಗೆ ಎಸ್ ಸಮಾನಾಂತರವಾಗಿ ಎಳೆದ ರೇಖೆ ಆ ಎರಡೂ ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅನ್ನೋದೇ ಥೇಲ್ಸನ ಪ್ರಮೇಯ ನಮಗೆ ಹೇಳ್ತದೆ. ಸೊ ಇದನ್ನು ಚೆನ್ನಾಗಿ ಬಿಡಿಸಿ 4 ಅಥವಾ 5 ಮಾರ್ಕ್ಸ್ ಫಿಕ್ಸ್ ಬರ್ತದೆ. ಸೊ ಈ ಥರ ಫಸ್ಟ್ ದತ್ತ ಇದೆ. ಸೊ ನೋಡ್ಕೊಡ್ರಿ, ಸಾಧನೆಯ ಮಾಡಬೇಕು, ರಚನೆ ಮಾಡಬೇಕು, ಸಾಧನೆ ಈ ತನಾಗಿರ್ತಕ್ಕಂಥ ತ್ರಿಭುಜ ABC ಮಾಡಿ ನಡುವೆ DE ಹಾಕಿ ಆಮೇಲೆ ಈ ಕಡೆ ಡಾಟ್ ಹಾಕಿ NM ಅನ್ನು ಹಾಕಿ ಕೋನಗಳನ್ನು ಗುರುತಿಸಿ. ಓಕೆನಾ, ಸಾಧನೀಯವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಮಾಡಬೇಕಾಗಿತ್ತು. ಸೊ ಇದು ನಿಮ್ಗೆ ಏನಾಗ್ತದಪ್ಪ ಅಂದರೆ 4 ಅಥವಾ 5 ಅಂಕಗಳಿಗೆ ಬರ್ತಕ್ಕಂಥ ಒಂದು ಪ್ರಶ್ನೆ. ಇನ್ನು √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳ್ತಾರೆ. ಓಕೆನಾ, ಸೊ ಇದು ವಿಶೇಷವಾಗಿ 2 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. 2 + √3 ಇಂಥ ಚಿಕ್ಕ ಚಿಕ್ಕ ಲೆಕ್ಕಗಳನ್ನು ಕೇಳ್ತಾರೆ. ಇದು 3 ಅಂಕಕ್ಕೆ ಅದ ಬಂದಾಗ ಮೊದಲು ಕೇಳ್ತಿದ್ರು, ಬಟ್ ಇವಾಗಿಲ್ಲ. ಸೊ +2 + √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರ್ಕೋಬೇಕು. 2 + √3 = P/Q, √3 = P/Q - 2. ಸೊ √3 = P - 2Q/Q. ಆವಾಗ √3 ಅಭಾಗಲಬ್ಧ ಸಂಖ್ಯೆ. ಸೊ P - 2Q/Q ಒಂದು ಭಾಗಲಬ್ಧ ಸಂಖ್ಯೆ. ಇದು ನಮ್ಮ ಊಹೆ ತಪ್ಪು. ಸೊ 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಕೇಳಿದರೆ ಸೊ ನಾನು ಲೆಕ್ಕ ಕೊಟ್ಟಿದ್ದೀನಿ, ಇಷ್ಟರಲ್ಲೇ ನಿಮಗೆ ಲೆಕ್ಕ ಬರೋದು. ಸೊ ನೀವು ಸ್ಟೇಟ್ ಪ್ರಿಪ್ರೇಟರಿ 1ರಲ್ಲಿನೂ ಕೂಡ ಲೆಕ್ಕವನ್ನು ಬಿಡಿಸಿದ್ದೀರಿ. ಸೊ ಬಿಡಿಸಿದ್ರದ್ರ ಇನ್ನೂ ಕಲೀರಿ. ಸೊ ಖಂಡಿತವಾಗಿರ್ತಕ್ಕಂಥ ಅಂಕಗಳನ್ನು ಕೊಡ್ತಾರೆ. 3 + √5 ಅಂತಕ್ಕಂಥ ಒಂದು ಲೆಕ್ಕ ಬಂದಿತ್ತು. ಸೊ ಯಾವ್ದು ಬಂದಿತ್ತು? 3 + √5 ಅಂತಕ್ಕಂಥ ಲೆಕ್ಕವನ್ನು ಅವರು ಫಸ್ಟ್ ಪ್ರಿಪ್ರೇಟರಿಯಲ್ಲಿ ಕೊಟ್ಟಿದ್ದರು. ಇಲ್ಲಿ ಮೈನಸ್ ಇದೆ, ಅದನ್ನು ಪ್ಲಸ್ ಮಾಡಿದ್ದಾರೆ. ಸೊ ಈ ಥರನಾಗಿರ್ತಕ್ಕಂಥ ನೀವು ಲೆಕ್ಕವನ್ನು ಬಿಡಿಸಿದರೆ 2 ಮಾರ್ಕ್ ಆರಾಮಾಗಿ ಪಡಿತೀರಿ. ಪ್ರಾಕ್ಟೀಸ್ ಮಾಡಿ. ಇನ್ನು ಸಂಖ್ಯಾಶಾಸ್ತ್ರದಲ್ಲಿ ನೋಡೋದಾದರೆ 3 ಮಾರ್ಕ್ಸ್ ಆರಾಮಿದೆ. ಸೊ ಮೊದಲು ಸೂತ್ರಗಳನ್ನೇ ನೋಡ್ಕೊಡ್ರಿ. ಸರಾಸರಿ ಕಂಡುಹಿಡಿಯುವ ಸೂತ್ರ ಏನು? σ(f)/σf. ಬಹುಲಕ ಕಂಡುಹಿಡಿತಕ್ಕಂಥ ಸೂತ್ರ, ಮಧ್ಯಾಂಕ ಕಂಡುಹಿಡಿಯುವ ಸೂತ್ರ. ಈ ಸೂತ್ರದಲ್ಲಿ L, H, CH, CF ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಿಮಗೆ ಲಾಸ್ಟ್ ಸ್ಟೇಟ್ ಪ್ರಿಪ್ರೇಟರಿಯಲ್ಲಿ ಕೇಳಿದ್ರು. ಅದನ್ನು ಕೂಡ ನೀವು ಬೈಹೆಟ್ ಮಾಡಿಕೊಡ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇಲ್ಲಿ ಕೇವಲ ಸರಾಸರಿ ಮತ್ತು ಬರೀ ಅಷ್ಟೇ ಕಂಡುಹಿಡಿಯೋದನ್ನು ಕಲೀಲಿಕ್ಕೆ ಹೋಗ್ಬೇಡ್ರಿ, ಬಹುಲಕನೂ ಕೂಡ ಕಂಡುಹಿಡಿಯಿರಿ. ಇನ್ ಕೇಸ್ ಸರಾಸರಿ ಕೊಡಲಿಲ್ಲ ಅಂದರೆ ಬಹುಲಕ ಮತ್ತು ಮಧ್ಯಾಂಕ ಕೊಡ್ತಾರೆ, ಅವಾಗ ಏನು ಮಾಡ್ತೀರಿ? ಸೊ ಹೀಗಾಗಿ ಸರಾಸರಿ ಮಧ್ಯಾಂಕ ಬಹುಲಕದಲ್ಲಿ 2 ಲೆಕ್ಕ ಪ್ರಾಕ್ಟೀಸ್ ಮಾಡಿದರೆ 3 ಮಾರ್ಕ್ಸ್ ಆರಾಮಾಗಿ ಪಡಿತೀರಿ. ಇಲ್ಲಿ ಸರಾಸರಿ ಇದೆ ನೋಡಿ, ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದ್ರು. ಜಸ್ಟ್ ನೀವು X ಅಂದರೆ ಮಧ್ಯ ಬಿಂದು ಕಡೆ ಬೇಕು. 10 ಮತ್ತು 5 ಎರಡನ್ನು ಕೂಡಿಸ್ರಿ, 30/2 ಮಾಡಿರಿ, 15 ಮಧ್ಯ ಬಿಂದು ಬರ್ತದೆ. ಓಕೆನಾ, ಆಮೇಲೆ F ಮತ್ತು X ಅನ್ನು ಗುಣಿಸ್ರಿ, ಅವಾಗ FX ಬರ್ತದೆ. ಸೊ ಟೋಟಲಿ Fಗಳನ್ನು ಕೂಡಿಸಿದಾಗ σF ಬರ್ತದೆ, ಆಮೇಲೆ FX ಬರ್ದಾಗ σFX ಬರ್ತದೆ. ಅವಾಗ ಸರಾಸರಿ ಕಂಡುಹಿಡಿತಕ್ಕಂಥ ಸೂತ್ರ σFX/σF. ಸೊ 760/20 ಅಂದರೆ 3 ಸರಾಸರಿ ಬಂತು. ಇದು ಭಾಳ ಈಸಿ ಅದ. ಸೊ ಸರಾಸರಿ ಕಂಡುಹಿಡೋದನ್ನು ಪ್ರಾಕ್ಟೀಸ್ ಮಾಡಿ. ಇವೆಲ್ಲ ಲೆಕ್ಕ ಇದ್ದಾವೆ, ಒಂದೆರಡು ಆದರೂ ನೀವು ಏನು ಮಾಡ್ಕೊಡ್ರಪ್ಪ ಅಂದ್ರೆ ಕಲ್ಕೊಡ್ರಿ. ಇನ್ನು ಸರಾಸರಿ ಬರಲಿಲ್ಲ ಅಂದ್ರೆ ಬಹುಲಕ್ಕದ ಕಂಡುಹಿಡಿತಕ್ಕಂಥ ಸೂತ್ರ. ಸೊ ಬಹುಲಕ್ಕನೂ ಕೂಡ ನಿಮ್ಗೆ ಏನು ಮಾಡಬೇಕು? ಲೆಕ್ಕವನ್ನು ಮಾಡಲಿಕ್ಕೆ ಬರಬೇಕು. ಮೇಲ್ಮಿತಿ ಕೆಳಮಿತಿಗಳನ್ನು ಗುರುತಿಸ್ತಕ್ಕಂಥದ್ದಾಗಬೇಕು. ಸೊ ಬಹುಲಕ್ಕದ ಸೂತ್ರವನ್ನು ಹಾಕಿದಾಗ ನೀವೇನು ಮಾಡ್ತೀರಪ್ಪ ಅಂದರೆ 3 ಮಾರ್ಕ್ಸನ್ನು ಆರಾಮಾಗಿ ಪಡಿತೀರಿ. ಸೊ 3 ಮಾರ್ಕ್ಸಿನ ಲೆಕ್ಕ. ಸೊ ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಲಾಸ್ಟ್ ಟೈಮ್ ನಿಮಗೆ ಭಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮಾನೆ ಅಂತ ಸಾಧಿಸಿ ಅಂತಕ್ಕಂಥದ್ದು ನಿಮ್ಗೆ ಏನು ಮಾಡಿದ್ರಪ್ಪ ಅಂದರೆ ಮೊನ್ನೆ ನಿಮಗೆ ಕೇಳಿದರು. ಯಾವಾಗ? ಸೊ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 1ರಲ್ಲಿ ಬಂದಿರತಕ್ಕಂಥ ವೃತ್ತದ ಮೇಲಿನ ಪ್ರಮೇಯದಲ್ಲಿ ನೀವು ಇದನ್ನು ಲೆಕ್ಕವನ್ನು ಎಲ್ಲರೂ ಕೂಡ ಬಿಡಿಸಿದ್ದೀರಿ. ಓಕೆನಾ. ಸೊ ಬಟ್ ಇವಾಗ ಏನಾಗ್ಬೋದಪ್ಪ ಅಂದರೆ ಈ ಲೆಕ್ಕ ಬರಲಿಕ್ಕಿಲ್ಲ. ಸೊ ಇದರ ಬದಲಾಗಿ ನಿಮಗೆ ಏನು ಬರ್ತದೆ ಅಂದರೆ ಫಸ್ಟ್ ಥಿಯರಮ್ ಕೊಟ್ಟಿದ್ದೀನಿ. ಯಾವುದು? ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬನೇ ಇರ್ತದೆ ಅಂತ ಸಾಧಿಸಿ ಅಂತಕ್ಕಂಥ ಲೆಕ್ಕ ಬರ್ಬೋದು. ಸೊ ಚೆನ್ನಾಗಿ ಇದನ್ನು ನೀವು ಬೈಹೆಟ್ ಮಾಡಿ. ಸೊ ಬರ್ಕೊಡ್ರಿ. ಒಂದು ಥೇಲ್ಸನ ಪ್ರಮೇಯ ಮತ್ತು ಈ ಪ್ರಮೇಯ ಇವು ಎರಡನ್ನೂ ಬಡಿಸಿದ್ರು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಸೊ ನೋಡಿ ಇಲ್ಲೇ ನಿಮಗೆ 7ರಿಂದ 8 ಮಾರ್ಕ್ಸ್ ಸಿಗ್ತದೆ. 5 ಮಾರ್ಕ್ಸು ಥೇಲ್ಸನ ಪ್ರಮೇಯ, 4 ಮಾರ್ಕ್ಸ್ ಥೇಲ್ಸನ ಪ್ರಮೇಯಕ್ಕೆ ಬರ್ತದೆ, 4 ಮಾರ್ಕ್ಸು. ಆಮೇಲೆ 3 ಮಾರ್ಕ್ಸ್ ವೃತ್ತದ ಮೇಲಿನ ಪ್ರಮೇಯ ಬರ್ತದೆ. 7 ನಾನು ನಿಮಗೆ ಹೇಳಿದ್ದೀನಿ. ಮತ್ತು ಇನ್ನೇನು ಮಾಡಬೇಕು? ಜಸ್ಟ್ ನೀವು ಏನು ಮಾಡಬೇಕು? ಪ್ರಿಪೇರ್ ಮಾಡಬೇಕು. ಈ ಥರ ಡಯಾಗ್ರಾಮ್ ತೆಗಿಬೇಕು. ದತ್ತ, ಸಾಧನೀಯ, ರಚನೆ, ಸಾಧನೆ ಈ ಥರ ಮಾಡಿದರೆ ವೃತ್ತದ ಮೇಲಿನ ಒಂದು ಪ್ರಮೇಯ 3 ಮಾರ್ಕ್ಸ್ ನಿಮಗೆ ಆರಾಮಾಗಿ ಏನಾಗ್ತದಪ್ಪ ಅಂದರೆ ಸಿಗ್ತದೆ. ಇನ್ನು ಮೂಲಗಳ ಸ್ವಭಾವದಲ್ಲಿ ನಿಮಗೆ 2 ಲೆಕ್ಕ ಗೊತ್ತಾಗ್ತದೆ. ಶೋಧಕದ ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತಿರಲಿ. ಓಕೆನಾ. ಮೂಲಗಳ ಸ್ವಭಾವ ಸೊ ಹೇಗಿದೆ ನೋಡಿ, ಸಮ ಇದ್ದಾಗ, ಹೆಚ್ಚಿದ್ದಾಗ, ಕಡಿಮೆ ಇದ್ದಾಗ ಈ ಸ್ವಭಾವವನ್ನು ನೀವು ಕಲ್ಕೊಂಡ್ರೂ ಕೂಡ 1 ಮಾರ್ಕ್ಸ್ ಆರಾಮಾಗಿ ನಿಮಗೆ ಸಿಗ್ತದೆ. ಓಕೆನಾ. ಆಮೇಲೆ ಈ ಶೋಧಕದ ಬೆಲೆಗಳನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿರಿ ಅಂತ ಪ್ರಶ್ನೆ ಬರ್ತದೆ. B² - 4AC ಗೊತ್ತಿರಬೇಕು. ಒಂದು ಸಮೀಕರಣ ಕೊಡ್ತಾರೆ.
2x² - 3x - 5 = 0. ಇದರಲ್ಲಿ a 2 ಆಗಿರಲಿ, b -3, c -5. ಸೊ ಅವಾಗ ನೀವು ಏನು ಮಾಡಬೇಕು, b² - 4ac ಸೂತ್ರದಲ್ಲಿ ಅವುಗಳನ್ನು ತುಂಬಬೇಕು. ಅವಾಗ ತುಂಬ ಬಂದಾಗ ಏನಾಗ್ತದೆ, 49 > 0 ಆಗ್ತದೆ. ವಾಸ್ತವ ಮತ್ತು ಭಿನ್ನ ಅಂತ ಬರ್ತದೆ. 2 ಮಾರ್ಕ್ಸ್ ಲೆಕ್ಕ ಇದ್ದಾವೆ. b² - 4ac ನೆನಪಿಟ್ಕೊಡ್ರಿ. ಆ ಸೂತ್ರವನ್ನು ಹಾಕಿದರೂ ಕೂಡ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಈ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತಾವೆ. ಇನ್ನು ವರ್ಗ ಸಮೀಕರಣದ ಆದರ್ಶ ರೂಪವನ್ನು ನಿಮಗೆ ಗೊತ್ತಿಲ್ಲ. ax² + bx + c = 0. ಇದನ್ನು ಆದರ್ಶ ರೂಪ ಅಂತೀವಿ. ಇನ್ನು ಅಪವರ್ತನ ವಿಧಾನದಿಂದ ಸಮೀಕರಣಗಳನ್ನ ಬಿಡಿಸಲಿಕ್ಕೆ ಕೇಳ್ತಾರೆ. ಸ್ವಲ್ಪ ಇದನ್ನು ಕನ್ಫ್ಯೂಸ್ ಮಾಡ್ಕೋತಾರೆ ಭಾಳ ಜನ. x² - 7x + 12 = 0. ಇದನ್ನು ಏನು ಮಾಡ್ಕೋಬೇಕಪ್ಪ ಅಂದ್ರೆ ಸಾಮಾನ್ಯ ಅಪವರ್ತನವನ್ನಾಗಿ ಹೊಡ್ಕೊಂಡಿದ್ದಾರೆ. ಅವ್ರು 12ನ್ನು ಸಾಮಾನ್ಯ ಅಪವರ್ತನವಾಗಿ ಹೊಡ್ಕೊಂಡ್ರೆ ಏನಾಗದ, -4x - 3x ಆಗದ. ಓಕೆನಾ. ಅವಾಗ ಏನಾಗದ, x4 ಮತ್ತು xನ ಬೆಲೆಗಳು 3 ಸಿಗ್ತದೆ. ಇದು ಜಸ್ಟ್ ನಿಮಗೆ ಏನಾಗಬೇಕಪ್ಪ ಅಂದ್ರೆ ಇಲ್ಲಿ ಮಾತ್ರ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋತೀರಿ. ಅದನ್ನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು LBA ಪ್ರಶ್ನೆಗಳನ್ನು ಕಲ್ಕೊಡ್ರಿ. ಈ ಸಮೀಕರಣಗಳಿದ್ದಾವೆ, ಉತ್ತರಗಳನ್ನು ಕೂಡ ಕೊಟ್ಟಿದ್ದೀನಿ. ಸೊ 2 ಮಾರ್ಕ್ಸ್ ಆರಾಮಾಗಿ ನಿಮಗೆ ಬರ್ತದೆ. ಇನ್ನು ಸಮಾಂತರ ಶ್ರೇಣಿಗಳಲ್ಲಿ ಬಹಳ ಈಸಿ ಇದೆ. n ಪದ ಮತ್ತು n ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರವನ್ನು ನಿಮಗೆ ಕೇಳ್ತಾರೆ. ಸೊ ಸಿಂಪಲ್ 1 ಮಾರ್ಕಲ್ಲಿ ಬರ್ತಕ್ಕಂಥ ಸೂತ್ರ ಇದೆ. n ಪದಗಳ ಮೊತ್ತ Sn = n/2 2a + n - 1 × d. ಆಮೇಲೆ ಕೊನೆ ಪದ an ಕೊಟ್ಟಾಗ n ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ. ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರನೂ ಕೂಡ ಕೊಟ್ಟಿದ್ದೀನಿ. ಆಮೇಲೆ ಸಾಮಾನ್ಯ ವ್ಯತ್ಯಾಸ ಭಾಳ ಈಸಿ ಅದ. 2ನೇ ಪದದಲ್ಲಿ 1ನೇ ಪದವನ್ನು ಕಳೆಯೋದು. 11ರಲ್ಲಿ 8 ಕಳೆದ್ರೆ 3 ಸಾಮಾನ್ಯ ವ್ಯತ್ಯಾಸ. 13ರಲ್ಲಿ 10 ಕಳೆದ್ರೆ 3 ಸಾಮಾನ್ಯ ವ್ಯತ್ಯಾಸ. ಇದನ್ನು ಡಿಫ್ರೆನ್ಸಿಯೇಷನನ್ನು ನೀವು ಕಂಡುಹಿಡಿತಕ್ಕಂಥದ್ದನ್ನು ಕಲಿಬೇಕಾಗಿತ್ತು. ಓಕೆನಾ. ಇನ್ನು ಲೆಕ್ಕ ಇದೆ ನೋಡಿ. ಸೊ ಒಂದು ಲೆಕ್ಕವನ್ನು ಮಾಡಿದ್ದಾರೆ. ಸೊ ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಎಸ್, ಏನಿದೆ, ಇದು ಪದಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಇದೆ. ಓಕೆನಾ. 5, 9, 13, 17 ಈ ಒಂದು ಲೆಕ್ಕ ಇತ್ತು. 5, 13, 11, 17. ಸೊ ಇದರಲ್ಲಿ ಇದು ಅಲ್ಲ ಕೊಟ್ಟಿರ್ತಕ್ಕ, ಬಟ್ ಆದರೂ ತಿಳ್ಕೊಡ್ರಿ, ಒಂದು ಶ್ರೇಣಿ ಅಂತ ತಿಳ್ಕೊಡ್ರಿ. a 5 ಅದ, b 4 ಅದ, n 20 ಅದ. ಅವಾಗ Sn ಸೂತ್ರವನ್ನು ಹಾಕಿದ್ದಾರೆ. ಸೊ ಇದು ಪದಗಳ ಮೊತ್ತ ನಿಮಗೆ ಗೊತ್ತಿರಲಿ. ಪದಗಳ ಮೊತ್ತ ಕಂಡುಹಿಡಿಬೇಕಾದ್ರೆ Sn = n/2 2a + n - 1 × d ಅನ್ನೋ ಸೂತ್ರವನ್ನು ಹಾಕಬೇಕು. ಅವಾಗ ಮಾತ್ರ ನಿಮ್ಗೆ ಏನಾಗ್ತದಪ್ಪ ಅಂದರೆ Sn ಲೆಕ್ಕ ಸಿಗ್ತದೆ. ಇನ್ನು ಬರೀ ಪದಗಳನ್ನು ಕೇಳಿದಾಗ ಸೊ ಏನಾಗಿದೆ ನೋಡಿ, ಇಲ್ಲಿ ಆಲ್ಮೋಸ್ಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಈ ಲೆಕ್ಕವನ್ನು ಬಿಡಿಸಿದ್ದಾರೆ. ಎಸ್, a 5 ಅದ, ಮೊದಲ ಪದ. 8ರಲ್ಲಿ 5 ಕಳೆದ್ರೆ 3 ಸಾಮಾನ್ಯ ವ್ಯತ್ಯಾಸ ಆಯ್ತು. 10ನೇ ಪದವನ್ನು ಕಂಡುಹಿಡಿಬೇಕು. ಸೊ ಪದ ಕಂಡುಹಿಡಿಬೇಕಾದ್ರೆ ಸೂತ್ರ an + a + n - 1 × d. ಆವಾಗ ಸೂತ್ರದಲ್ಲಿ ಹಾಕಿ 32 ಬರ್ತದೆ. ಇದು ಪದ ಕಂಡುಹಿಡಿದ್ರೆ ಮೊತ್ತ ನಿಮಗೆ ಕೇಳ್ತಾರೆ. ಸೊ ಆರಾಮಾಗಿ ನೀವು ಏನು ಮಾಡ್ತೀರಿ, 2 ಅಂಕಗಳನ್ನು ತೊಗೊಳ್ತೀರಿ. ಇದೇ ಲೆಕ್ಕ ಇತ್ತು. ಸೊ ನಾನು ಹೇಳಿರ್ತಕ್ಕಂಥ ಸಮಾಂತರ ಶ್ರೇಣಿದು ಇದೇ ಲೆಕ್ಕವನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ಬಿಡಿಸಿದ್ದಾರೆ. 20 ಪದಗಳ ಮೊತ್ತ ಕೇಳಿದರು. ಸೊ 20 ಪದಗಳ ಮೊತ್ತನೇ 860 ಬಂದಿತ್ತು. ಸೊ ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ನಿರ್ದೇಶಾಂಕ ರೇಖಾಗಣಿತದಲ್ಲಿ ದೂರ ಕಂಡುಹಿಡಿತಕ್ಕಂಥ ಸೂತ್ರ ಇದೆ. ಸೊ ಇದು ಕೂಡ ನಿಮಗೆ ಬರ್ಬೋದು. ಮೂಲ ಬಿಂದುವಿನಿಂದ 3, 4 ಬಿಂದುವಿಗೆ ಇರುವ ದೂರ. ಸೊ d = √x² + y². 3x ಆಗಿರ್ತದೆ, 4y ಆಗಿರ್ತದೆ. ಸೊ 5 ಮಾನಗಳು. ಸೊ ಭಾಳ ಈಸಿ ಅದ, ಅದನ್ನು ಕೂಡ ಕಲ್ಕೊಡ್ರಿ. ಈ ಲೆಕ್ಕಗಳನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೆ. ಇನ್ನು 2 ಬಿಂದು ಬಂದಾಗ ದೂರಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಇಲ್ಲಿ 2, 3, 6, 8 ಬಿಂದು ಕೊಟ್ಟಿದ್ದಾರೆ. ಸೂತ್ರ ಏನದ, x2 - x1 2 + y2 - y1 2 ಅದ. ಇಲ್ಲಿ x1 x2ಗಳನ್ನು ಗುರುತಿಸಬೇಕಾಗ್ತದೆ. ಸೊ ಟೋಟಲಿ √41 ಮಾನಗಳು ಅನ್ನೋದನ್ನು ನೀವು ಬರೆದ್ರೆ ಅಂಕಗಳನ್ನು ನಿಮಗೆ ಕೊಡ್ತಾರೆ. ಓಕೆನಾ. ಸೊ ಇಷ್ಟು ಚೆನ್ನಾಗಿ ಕಲ್ಕೊಂಡು ಓದಿ. ಖಂಡಿತವಾಗಿರ್ತಕ್ಕಂಥ ನಿಮಗೆ ಏನಾಗ್ತದಪ್ಪ ಅಂತಂದರೆ ಇದೊಂದು ಲೆಕ್ಕ ನೋಡ್ಕೊಡ್ರಿ. ಮಧ್ಯ ಬಿಂದುವನ್ನು ಕಂಡುಹಿಡಿತಕ್ಕಂಥದ್ದು 3, 4, 5, 6 ಇತ್ತು. ಸೊ ಮೊದಲಿಗೆ ಇದರಲ್ಲಿ x1 y1 x2 y2ಗಳನ್ನು ಗುರುತಿಸಬೇಕು. ಆವಾಗಿ ಸೂತ್ರ ಇದೆ. ಸೂತ್ರದಲ್ಲಿ ಹಾಕಿದಾಗ ಮಧ್ಯ ಬಿಂದುವಿನ ನಮಗೆ ಬಿಂದುಗಳು ಸಿಗ್ತವೆ. ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತವೆ. ಅವುಗಳನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಕೊಟ್ಟಿರ್ತಕ್ಕಂಥ ಲೆಕ್ಕಗಳ ಮೇನ್ ಕೆಲಸ ಏನಪ್ಪ ಅಂದರೆ ಪ್ರಾಕ್ಟೀಸ್. ಸೊ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಮಾಡಿದರೆ ಅಂಕಗಳು ಬರೋದು. ಸೊ ಗ್ಯಾರಂಟಿಯಾಗಿ 40 ಅಂಕಗಳು ಬಂದೇ ಬರ್ತದೆ.